1 and 2 ಅಲ್ಲಿ ಫಿನಿಶ್ ಮಾಡುವಂತದ್ದು. ಕೊಟ್ಟರು ಸ್ವಾಮಿ ಸ್ಟೈಲ್ ಇಂದ ಫಿನಿಶ್ ಮಾಡ್ತಾರೆ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ನಾಯಕ ಆಗಿದ್ದಾರೆ ವಿನಾಯಕ ಇವತ್ತು RCBಗೆ. ಗುರು, ಇತಿಹಾಸದಲ್ಲಿ IPL ಅಲ್ಲಿ ಈ ತರ ಒಂದು ಚೇಸು ಮಾಡೇ ಇರಲಿಲ್ಲ. 205 ಹೈಯೆಸ್ಟ್ ಚೇಸ್ ಆಗಿತ್ತು 18 ವರ್ಷದಲ್ಲಿ. ಆ ದಾಖಲೆನ ಮುರಿದಿರೋದು ಜಿತೇಶ್ ಹಾಗೂ ಮಾಯಾಂಕ್. ಸೀಸನ್ ಹೊಸ ಕ್ಯಾಪ್ಟನ್ ರಾಪಾ. ಕೃನಾಲ್ ಒಂಥರ ಆ ಥರ ಕ್ಲಾಸ್ ಕ್ರಿಕೆಟರ್ ಅಂತ ನಂಗೆ ಎಲ್ಲೂ ಅನಿಸ್ತಾ ಇಲ್ಲ. ಸ್ಮಾರ್ಟ್ ಅವರು, ನಾನು ಹೇಳ್ತೀನಿ ಕೇಳಿ, ಅವ್ರು ನೋಡೋದ್ರಲ್ಲಿ ಯಾವುದು ಅಟ್ರಾಕ್ಟಿವ್ ಇಲ್ಲ, ಬಟ್ ಅವ್ರು ಎಫೆಕ್ಟಿವ್. ನಂಗೆ ಕ್ರಿಕೆಟಲ್ಲಿ ಅಟ್ರಾಕ್ಟಿವ್ ಬೇಕಾ ಎಫೆಕ್ಟಿವ್ ಬೇಕಾ ಅಂತ ಕೇಳಿದ್ರೆ ಎಫೆಕ್ಟಿವ್ ಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇದು ರ್ಯಾಂಪ್ ವಾಕ್ ಅಲ್ವಲ್ಲ. ಇದು ದೇವದತ್ ಪಡಿಕ್ಕಲ್ ವ್ಯಾಲ್ಯೂನ ತೊಗೊಂಬರ್ತಾರೆ, ಡೌಟ್ ಏನಿಲ್ಲ. ಬಟ್ ಇದುವರೆಗೂ IPL ಅಲ್ಲಿ ಅವ್ರದ್ದು ಎಸ್ಟಾಬ್ಲಿಷ್ಡ್ ಕ್ರೆಡೆನ್ಷಿಯಲ್ಸ್ ಇಲ್ಲ. ಬಟ್ ಈ ಸೀಸನ್ ಚೇಂಜ್ ಆಗ್ಬೋದು, ಹೂ ನೋಸ್. ನಿಮ್ಮ ಫೇವರೇಟ್ ಫಿಲ್ ಸಾಲ್ಟ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಎಕ್ಸಾಕ್ಟ್ಲಿ. ಫ್ಯಾಫ್ಗಿಂತ ಬೆಟರ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋರು ಇವರು. ಸಾಲ್ಟ್ ಕ್ಯಾರಿ ಮಾಡಬೇಕು ಅವ್ರ ಇನ್ನಿಂಗ್ಸ್ನ. ಅವರು ಯಾವಾಗಲೂ ನಿಮಗೆ ಪ್ರತಿ ಗೇಮಲ್ಲಿ ಬರೀ ಟ್ರೈಲರ್ ತೋರಿಸ್ತಾರೆ, ಫುಲ್ ಪಿಕ್ಚರ್ ತೋರಿಸೋದೇ ಇಲ್ಲ. ಈ ವ್ಯಕ್ತಿ ಟ್ರೈಲರಲ್ಲಿ ಕೆಲಸ ಆಗಲ್ಲ ಗುರು, ನೀನು ಫುಲ್ ಪಿಕ್ಚರ್ ತೋರಿಸ್ಬೇಕು, ಅಟ್ಲೀಸ್ಟ್ ಫಸ್ಟ್ ಹಾಫ್ ತೋರಿಸು ಅಂತ ಹೇಳ್ಬೇಕು. ಸರ್ ಪಿಕ್ಚರ್ ತೋರ್ಸಕ್ಕೆ ಹಿಂಗೆ ಇದಾರಲ್ಲ. ನನ್ಗೆ ಅನ್ಸುತ್ತೆ RCB ಗೆದ್ಬಿಟ್ರೆ ಫ್ಯಾನ್ಸ್ ಕಮ್ಮಿ ಆಗ್ಬಿಡ್ತಾರ ಅಂತ. ಅದೇ ಎಲ್ಲರೂ ಹೇಳ್ಕೊಂಡ್ ಬರ್ತಾ ಇರೋದು. ಬಟ್ ಬೇಡ, ಪರ ಇಲ್ಲ, ಗೆಲ್ಲೋಣ. ಗೆಲ್ಲಿ ಇದೇ ಹೊಸ ಅಧ್ಯಾಯ ಸರ್, ಇದೇ ಹೊಸ ಅಧ್ಯಾಯ.